ಹಾಯ್ ನಮಸ್ತೆ ರೀ ಫ್ರೆಂಡ್ಸ್ ಎಲ್ರಿಗೂ. ಫ್ರೆಂಡ್ಸ್, ಈ ವಿಡಿಯೋ ನೋಡ್ರಿ ಏನಪ್ಪ ವಿಶೇಷತೆ ಅಂತಂದ್ರೆ ನಮ್ಮ ತಂಗಿ ಮಗಂದು ಚಿಕ್ಕ ಮಗಂದು ನಾಮಕರಣ ಇತ್ತು ಹೆಸರಿಡ ನೇಮ. ಹಾಗಾಗಿ ನಾವು ದಾವಣಗೆರೆಯಿಂದ ನಾವು ನಮ್ಮ ಅಕ್ಕವರು ದೊಡ್ಡಮ್ಮರು ಎಲ್ಲರೂ ಸೇರಿ ಒಟ್ಟಿಗೆ ಹೋಗಿದ್ವಿ ನೋಡ್ರಿ. ಅವರು ಊರು ಯಾವುದಪ್ಪ ಅಂತಂದ್ರೆ ರಾಣೆಬೆನ್ನೂರು ತಾಲೂಕು ಗುತ್ಲ ಅಂತಂದು ಅಲ್ಲಿ ಕೊಟ್ಟಾರ ಅವರಿಗೆ ಎಂಟ್ರೆನ್ಸ್. ಅವ್ರ ಊರಿಗೆ ಹೋಗಿದ ತಕ್ಷಣ ನಮ್ಮ ಮಗನ ಸಿಕ್ಬಿಟ್ಟ, ತಂಗಿ ಮಗ. ಅವ್ನು ಫಸ್ಟ್ ಮಾತಾಡಿಸ್ಕೊಂಡು ಒಂದು ರೌಂಡ್ ಎಲ್ರಿಗೂ ಮಾತಾಡಿಸ್ತಾ ಹೋಗೋಣ. ಇವ್ರು ನೋಡ್ರಿ ನಮ್ಮ ತಂಗಿ ಮನೆಯವರು ಇವರು. ಆಮೇಲೆ ಅವರ ಮಗಳು, ಚಿಕ್ಕ ಮಗಳು ಅಂದರೆ ಇಬ್ಬರು ಹೆಣ್ಮಕ್ಳು. ಈಗ ಹುಟ್ಟಿರೋನು ಸಣ್ಣವನು ಮಗ, ಅವನದೇ ನಾಮಕರಣಕ್ಕೆ ಬಂದಿದ್ವಿ. ನಮ್ಮ ಸೈಡು ಯಾವ ಥರ ನಾಮಕರಣನ ಮಾಡ್ತಾರೆ, ಏನೇನು ಪದ್ಧತಿ ಇರ್ತೈತಿ ಅಂತ ಈ ವಿಡಿಯೋ ಮೂಲಕ ನಿಮಗೆ ತೋರಿಸ್ತಾ ಹೋಗ್ತೀನಿ. ಇಲ್ಲಿ ನೋಡ್ರಿ, ಒಳಗಡೆ ಎಂಟ್ರೆನ್ಸ್ ಆಗಿದ ತಕ್ಷಣ ನಮ್ಮ ಮಾವರು ಆಮೇಲೆ ನಮ್ಮ ಅಪ್ಪಾಜಿಯವರು ಇಬ್ಬರು ಸೇರಿ ಇವತ್ತಿನ ಕಾರ್ಯಕ್ರಮದ್ದು ಫಂಕ್ಷನ್ನಿಂದ ಅಡುಗೆನ ಅವರ ಮಾಡಿದ್ರು. ಇವತ್ತು ಎರಡು ಕಾರ್ಯಕ್ರಮ ಒಟ್ಟಿಗೆ ಇಟ್ಕೊಂಡಿದ್ರು. ಏನಪ್ಪ ಅಂತಂದ್ರೆ ನಮ್ಮ ಉತ್ತರ ಕರ್ನಾಟಕ ಸೈಡು ಹೆಣ್ಮಕ್ಳಿಗೆ 5 ವರ್ಷಕ್ಕೆ ಇಲ್ಲ ಅಂತಂದ್ರೆ 9 ವರ್ಷಕ್ಕೆ ಉಡ್ದಟ್ಟಿ ತರೋದು ಅನ್ನೋದು ಅಂದರೆ ನಾರಿ ಸೀರೆ ಅನ್ನೋ ಒಂದು ಪದ್ಧತಿ ಐತ್ರಿ. ಆ ಒಂದು ವಿಡಿಯೋದು ಏನೇನು ಯಾಕೆ ಮಾಡ್ತಾರೆ ಅಂತ ನಾನು ಮುಂದಿನ ವಿಡಿಯೋದಾಗ ಹೇಳ್ತೀನಿ. ಈ ಒಂದು 2 ಕಾರ್ಯಕ್ರಮದ ವಿಡಿಯೋನು ನಾನು ಇದರಲ್ಲಿ 2 ಅಪ್ಲೋಡ್ ಮಾಡೋಕ್ಕಾಗಲ್ಲ. ಹಾಗಾಗಿ ನಾಮಕರಣದ್ದೊಂದು ನೆಕ್ಸ್ಟ್ ಇದರಲ್ಲಿ ನಾನು ಆ ಉಡ್ದಟ್ಟಿದು ವಿಡಿಯೋ ಹಾಕ್ತೀನಿ. ಇವರ ನೋಡ್ರಿ ನಮ್ಮ ಸಣ್ಣ ತಂಗಿ, ಆಮೇಲೆ ಅವ್ರ ಅತ್ತೆಯರ್ರಿ. ಅವರು ನಾಮಕರಣಕ್ಕೆ ಏನೇನು ಪದ್ಧತಿ ಬೇಕೋ ಅದನ್ನೆಲ್ಲ ರೆಡಿ ಮಾಡ್ಕೊತ ಇದ್ರು ಎಲ್ಲರೂ ಸೇರಿ. ಹೆಸರಿಡ ಕಾರ್ಯಕ್ರಮಕ್ಕೆ ಮುಖ್ಯ ಬೇಕಾಗಿರೋದು ಅತ್ತೆ, ಸೋದರತ್ತೆ ಅಂತಾರಲ್ಲ. ಈ ಮಧ್ಯಕ್ಕೆ ನಿಂತ್ಕೊಂಡಿದ್ರಲ್ರಿ, ಅವ್ರ ಹೆಸರು ರೇಖಾ ಅಂತಂದು. ಅವರ ನೋಡ್ರಿ ನಮ್ಮ ತಂಗಿ ನಾದ್ನಿಯರು. ಈಗ ನಮ್ಮ ಮಗನಿಗೆ ಹೆಸರಿಡೋರು ಅವರ ಈಗ ರೆಡಿ ಆಗ್ತಾಯಿದ್ರು. ಅವರು ಒಂದು ರೌಂಡ್ ಎಲ್ರೂ ಮಾತಾಡ್ಸ್ಕೊಂಡು ಬಂದ್ಬಿಡೋಣ ಬರ್ರಿ. ಏನವ್ಯದ ಪ್ರದೀಪರೇ ಆರಾಮ್ರೆ? ಈಗ ಬಂದಿ ನೋಡಿ ಟೆಸ್ಟ್. ಇಲ್ಲಿ ನೋಡ್ರಿ, ಫಸ್ಟ್ ತಂಗಿ ಮಗುನ ಕುಂದ್ರಿಸಿ ಅವರಿಗೆ ಫಸ್ಟ್ ಉಡಿ ತುಂಬ್ತಾರೆ ತವ್ರ ಮನೆಯವರು. ಆಮೇಲೆ ನೆಕ್ಸ್ಟಿಂದ ಅವನಿಗೆ ನಾಮಕರಣ ಶಾಸ್ತ್ರನ ಸ್ಟಾರ್ಟ್ ಮಾಡ್ತಾರೆ. ಇವಳೇ ನೋಡ್ರಿ ನಮ್ಮ ತಂಗಿ ಮೊದಲೇ ಮಗಳು, ದೊಡ್ಡ ಮಗಳು. ಇವಳಿಗೆ ಈಗ 9 ವರ್ಷ. ಇವಳಿಗೆ ಈಗ ನಾರಿ ಸೀರೆ ಅದೇನು ಉಡ್ದಟ್ಟಿ ತರೋದು ಅಂತ ಹೇಳ್ತಾವಲ್ಲ, ಆ ಒಂದು ಕಾರ್ಯಕ್ರಮ ಮಾಡಿಸ್ಕೊಳಕ್ಕೆ ಇವಕ್ಕಿನ ನೋಡ್ರಿ ಎಷ್ಟು ಚೆನ್ನಾಗಿ ರೆಡಿ ಆಗ್ಯಾಳ, ಸ್ಯಾರಿ ಎಲ್ಲ ಉಟ್ಕೊಂಡು. ತೊಟ್ಲು ಶಾಸ್ತ್ರ ಮಾಡಕ್ರಿ ಒಂದು 5 ಜನಕ್ಕೆ ಉಡಿ ತುಂಬಿ ಆಮೇಲೆ ನೆಕ್ಸ್ಟ್ ಶಾಸ್ತ್ರನ ಸ್ಟಾರ್ಟ್ ಮಾಡ್ತಾರೆ. ನಮ್ಮ ಅಪ್ಪಾಜಿಯವರು ಆ ಕಡೆ ರೂಮಲ್ಲಿ ಅಡುಗೆಗೆ ಏನೇನು ವ್ಯವಸ್ಥೆ ಬೇಕು ಅದನ್ನೆಲ್ಲ ಮಾಡ್ತಾಯಿದ್ರು. ಅವನಿಗೆ ಹೆಸರಿಡೋದಕ್ಕಿಂತ ಮುಂಚೆನೇ ಇಲ್ಲಿ ನೋಡ್ರಿ ಯಾರ್ಯಾರು ಏನೇನು ಉಡುಗೊರೆ ತಗೊಂಡು ಬಂದಿದ್ರಲ್ಲ ಎಲ್ಲರೂ ಅವನಿಗೆ ಈಗಲೇ ಹಾಕ್ತಿದ್ದಾರೆ. ಎಲ್ಲರೂ ಅವನಿಗೆ ಬೆಳ್ಳಿದು ಬಂಗಾರದ್ದು ಎಲ್ಲದನ್ನು ಗಿಫ್ಟ್ಸ್ ತಗೊಂಡು ಬಂದಿದ್ರು. ಅವರತ್ತೆ ಬೆಳ್ಳಿ ಚೈನ್ ತಂದಿದ್ರು ಅನ್ನಿಸ್ತೈತಿ, ಅದನ್ನ ಹಾಕ್ತಾಯಿದ್ರು. ಆಮೇಲೆ ಬೆಳ್ಳಿದು ಉಡ್ದಾರ, ಬೆಳ್ಳಿದು ಕಡಗ, ಕಾಲು ಚೈನು, ಗೆಜ್ಜೆ, ಹಾಲು ಕಡಗ, ಉಂಗುರ, ಆಮೇಲೆ ಬಂಗಾರದೊಂದು ಚೈನು. ಒಟ್ಟು ಇವತ್ತು ನಮ್ಮ ತಂಗಿ ಮಗ ಬೆಳ್ಳಿ ಬಂಗಾರದಾಗ ಮುಳುಗಿ ಹೋಗ್ಬಿಟ್ಟ, ಅಷ್ಟು ಗಿಫ್ಟ್ಸ್ ಬಂದಿದ್ವು ಅವನಿಗೆ. ಆದರೂ ಅವನಿಗೆ ಸ್ವಲ್ಪ ಇರಿಟೇಟ್ ಅನ್ನಿಸ್ತಾ ಇತ್ತು, ಯಾಕಂತಂದ್ರೆ ಫುಲ್ ಸೆಕೆ ಬೇರೆ. ಹಂಗಾಗಿ ಇನ್ನೂ ಚಿಕ್ಕವನು ಬೇರೆ ಅಲ್ಲ, 5 ತಿಂಗಳು.
ಅದರಲ್ಲೇ ಕಂಟಿನ್ಯೂ ಅವನಿಗೆ ಎಲ್ಲ ಶಾಸ್ತ್ರನೂ ನೀಟಾಗಿ ಮಾಡ್ತಾಯಿದ್ರು ಎಲ್ಲರೂ ಸೇರಿ. ಇಲ್ಲಿ ನೋಡ್ರಿ ಕೂಲಿಂಗ್ ಗ್ಲಾಸ್ ಹಾಕ್ಕೊಂಡು ಒಳ್ಳೆ ಹೀರೋ ಥರ ರೆಡಿಯಾಗಿ ಎಂಟ್ರಿ ಕೊಟ್ಟವ್ರು ಬೇರೆ ಯಾರು ಅಲ್ಲ, ನಮ್ಮ ಅಪ್ಪಾಜಿಯರವರು. ನಮ್ಮ ಅಪ್ಪಾಜಿಯರಿಗೆ ನಾವು 3 ಜನ ಹೆಣ್ಮಕ್ಳು, ಒಬ್ಬನು ಮಗ, ಅಂದರೆ 4 ಜನ ಮಕ್ಕಳು ಅವರಿಗೆ. ನಾವು 3 ಜನ ಅಕ್ಕ ತಂಗಿಯರಿಂದ 7 ಜನ ಮೊಮ್ಮಕ್ಳು ಅದಾರ ಅವರಿಗೆ. ದೊಡ್ಡ ಅಕ್ಕನ ಮಗಳು ಅಲ್ಲೇ ಮದುವೆ ವಯಸ್ಸಿಗೆ ಬಂದಾಳ. ಆ ವಯಸ್ಸಿನ ಮೊಮ್ಮಕ್ಳು ಇಟ್ಕೊಂಡು ಇಷ್ಟು ಏಜ್ ಆಗೈತಿ, ಇವ್ರೇನಪ್ಪ ಇಷ್ಟು ಸ್ಟೈಲಿಶ್ ಆಗದಾರಲ್ಲ ಈ ಯಜಮಾನ್ರು ಅಂತ ಅನ್ಕೋಬೇಡ್ರಿ. ಇವ್ರು ಬಂದಿರೋದ ಯಾವಾಗಲೂ ಹಿಂಗೆ, ಎಷ್ಟೇ ಏಜ್ ಆದ್ರೇನು ಹೆಂಗಿದ್ರೇನು ಆರೋಗ್ಯವಾಗಿ ಶುದ್ಧವಾದ ಮನಸ್ಸಿನಿಂದ ನೀಟಾಗಿ ಇರ್ಬೇಕನ್ನೋದು ಅವ್ರ ಒಂದು ಉದ್ದೇಶ. ಅವ್ರು ಅದೇ ರೀತಿಯಿಂದನೇ ಬೆಳ್ಕೊಂಡು ಬಂದಾರ, ನಮ್ಮನ್ನು ಅದೇ ರೀತಿ ಬೆಳೆಸ್ಯಾರ. ಆ ಒಂದು ಒಳ್ಳೆಯ ಉದ್ದೇಶ ಅಂತಲೇ ನಮ್ಮ ಭಾವನೆ. ಅವ್ರು ಯಾವಾಗಲೂ ಹಿಂಗೆ ಇರಲಿ, ಮೈ ಫಾದರ್ ಈಸ್ ಮೈ ಹೀರೋ ಅಂತಾರಲ್ಲ ಆ ರೀತಿಯಾಗಿ ಇರಲಿ ಅಂತ. ಇಲ್ಲಿ ನೋಡ್ರಿ ನಾಮಕರಣ ಶಾಸ್ತ್ರ ಸ್ಟಾರ್ಟ್ ಮಾಡ್ತಿದ್ರೆ. ಪ್ಲೀಸ್ ಕಮೆಂಟ್ ಮೂಲಕ ನಮ್ಮ ಫಾದರ್ ಹೆಂಗೆ ಅದಾರ ಅಂತ ಕಮೆಂಟ್ ಮಾಡಿರಿ, ಯಾಕಂದ್ರೆ ಖುಷಿ ಪಡ್ತಾರೆ ನಮ್ಮ ಫಾದರ್ ನಿಮ್ಮ ಕಮೆಂಟ್ ನೋಡಿ. ಒಳ್ಳೆ ಕಮೆಂಟ್ ಮಾಡಿರಿ. गेवा इटो बाला बोला गेवा इटो बाला ಎಷ್ಟು ಸಲ ಆತ ಅವ್ರಿಗೆ ನೆನಪಿಲ್ಲ. गेवा गेवा दुंडाला गेवा काय काय परश्रमर गेवा तू आता दे ಎಲ್ಲ ಮೈಲ गेवा बोल गेवा ಎಲ್ಲ ಮಾಲ देवा कंबर मी तुला देवा ಎಲ್ಲ ಮೈಲ बोला नाही नाही अनेकदा काय होता कृष्णाला गाणं फोटो कोण बेगा बाबा गाणं बोला रे हे तिकडे हिजा गाणं बोला याची गेली ಕೃಷ್ಣನಿಗೆ ಹಾಲ್ದೇನಲಾಲಿ ಜಗವಾಣೋ ಸ್ವಾಮಿಗೆ ಪದಮಾಲೆ ಲಾಲಿ ಶ್ರೀ ಚಕ್ರಧಾರೆ ಕಂಬರ್ ನೀಟಲಿದ್ದಾರೆ ಬಾ ಎಲ್ಲ ಮೈ ಕುಟೆಟ್ಟೆ ಅಜಯ ಅಜಯ ಕುಟೆಟ್ಟೆ ಅದು ನೋಡಿ ಹೆಂಗ್ ನಗ್ತಾ ಇತ್ತು ಜೋಳಿ ಅಕ್ಕ ಜೋರಾಗಿ ಹೇಳ ಹೆಸರು ಜೋರಾಗಿ ಹೇಳು जरा खा हे बाबू इथे देख बा बाबू इथे हां जरा खा रे खावा फोटो तगत घे घेते मला ही बरं आहे की ते की सेम तसंच आहे त्याला काला सोडायचं इथे उभं राहा, फोटो काढतात इथे देख गुंडा वयाची ना इथे इथे ಅಜ್ಜಿ ಆಗಲಿ ಕೊಡು ಎಲ್ಲ ಮಕ್ಕಳು ಹೊಸ ಕಣದಿವೆ ದುಂಡು ನಿಂತ್ಕೊಂಡಾರ ಅಂತ ನಾವು इथे अत्यंत येते मागे मामा ನಮ್ಮ ತಮ್ಮರಿ ಹಿಂದಕ್ಕೆ ಹೋಗಿ
ಇಲ್ಲಿ ನೋಡಿ ಪುಟ್ಟ ಇಲ್ಲಿ ನೋಡಿ ಒಂದು ಸೆಕೆಂಡ್ ಟೋಟಲ್ ನಿಮ್ಮ ಕಡೆ ಅನ್ಕೊಡಿ ಸೆಕೆಂಡ್ ಇಲ್ಲಿ ನೋಡಿ ಪುಟ್ಟ स्माइल कर ಓಕೆ ಇಲ್ಲಿ ನೋಡ್ರಿ ನಮ್ಮ ಅಪ್ಪಾಜಿಯರು ನಮ್ಮಮ್ಮ ಆಮೇಲೆ ನಮ್ಮ ತಮ್ಮ ಅಂದರೆ ಸೋದರ ಮಾವ ಆಗಬೇಕು. ಹಂಗಾಗಿ ಅವನು ಇವನು ಗೋಲ್ಡ್ ಚೈನ್ ಮಾಡಿಸಿದ್ದ ಅನ್ನಿಸ್ತೈತಿ. ಹಾಗಾಗಿ ಅದನ್ನ ಹಾಕ್ತದಾನ ಅಳಿಯನ್ ಕೊರಳಿಗೆ. ಅವನಿಗೆ ಫುಲ್ ಇರಿಟೇಟ್ ಅಷ್ಟು ಶೆಕೆ ಆಗ್ತಾಯಿತ್ತು. ಆದ್ರೂ ಪರವಾಗಿಲ್ಲ, ಎಲ್ಲ ಶಾಸ್ತ್ರನೂ ಮಾಡ್ತಾಯಿದ್ರು. ನಾನು ಅಕ್ಕ ಮತ್ತು ಅಕ್ಕರು ಕೊರಳಿಗೆ ಒಂದು ಬೆಳ್ಳಿ ಚೈನ್ ತಗೊಂಡು ಬಂದಿದ್ರು. ಅವ್ರು ಅದನ್ನ ಹಾಕ್ತಾಯಿದ್ರು. ಆಮೇಲೆ ನಾನು ಅವನಿಗೊಂದು ಬೆಳ್ಳಿದೊಂದು ಕಡಗ ತಗೊಂಡು ಹೋಗಿದ್ದೆ ಕೈಗೆ ಹಾಕೋದು. ಅದನ್ನೆಲ್ಲ ಹಾಕಿ ನಮ್ಮ ಶಾಸ್ತ್ರನ ನಾವು ಮುಗಿಸ್ಕೊಂಡು ನೆಕ್ಸ್ಟ್ ಮಗಳದ್ದು ಏನು ಉಡದಟ್ಟಿ ನಾರಿ ಸೀರೆ ಥರ ಅದು ಏನು ಕಾರ್ಯಕ್ರಮ ಇಟ್ಕೊಂಡಿದ್ರಲ್ಲ, ಇವು ನಾಮಕರಣ ಆಗಿದ ತಕ್ಷಣ ಆ ಕಾರ್ಯಕ್ರಮ ಇಟ್ಕೊಂಡಿದ್ರು. ಹಾಗಾಗಿ ನಮ್ಮ ಕಾರ್ಯಕ್ರಮ ನಾವು ಮುಗಿಸ್ಕೊಂಡು ನೆಕ್ಸ್ಟ್ ಕಾರ್ಯಕ್ರಮಕ್ಕೆ ಹೋದ್ವಿ. ಈ ಕಡೆ ನೋಡಿ ಕೊಟ್ಟಿ ಅಪ್ಪಿ, ಈ ಕಡೆ ನೋಡ ಕೊಟ್ಟಿ. ಹಾಂ ನಾನು ಹಾವೇರಿಗೆ ಬಂದಿದ್ದೆ, ಯಾಕೆ ಅಂತ ಗೊತ್ತಾಗ್ಲಿಲ್ಲ. ಹಲೋ ಸರ್, ಫೋನ್ ಮಾಡಿದ್ರು ಶ್ರೀನಿವಾಸ್ ಸರ್. ನಾನು ಈ ಕಡೆ ನೋಡಪ್ಪ ಬಾಬು. ಬಾಬು ಉಪ್ಪಿಂಗ್ ಎಲ್ಲ ಕಾರ್ಯಕ್ರಮ ಮುಗ್ದಾದ್ಮೇಲೆ ನೆಕ್ಸ್ಟ್ ಲಾಸ್ಟ್ ಇರೋದ ಊಟದ ಕಾರ್ಯಕ್ರಮ ರೀ. ಮನೆಯವರು ಮಕ್ಕಳು ಎಲ್ಲರೂ ಸೇರಿ ಊಟಕ್ಕೆ ನೀಡ್ತಾಯಿದ್ರು, ತಮ್ಮರೆಲ್ಲರೂ. ನಾವು ಊಟ ಮಾಡ್ಕೊಂಡು ಅಲ್ಲಿಂದ ಹೊರಟ್ವಿ. ಫ್ರೆಂಡ್ಸ್, ನನ್ನ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಕಮೆಂಟ್ ಮಾಡಿರಿ. ಕಮೆಂಟಲ್ಲಿ ನಮ್ಮ ತಂಗಿ ಮಗನಿಗೆ ವಿಶ್ ಮಾಡಿರಿ ಅಂತ ಹೇಳ್ತಾ ನನ್ನ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೇನೆ ರೀ ಫ್ರೆಂಡ್ಸ್. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗಣ್ರಿ. ಅಲ್ಲಿ ತನಕ ನಿಮಗೆಲ್ಲ ನನ್ನ ಕಡೆಯಿಂದ ಧನ್ಯವಾದಗಳು ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ನಾರಿ ಸೀರೆ ಉಡದಟ್ಟಿ ಥರದ್ದು ಆ ಕಾರ್ಯಕ್ರಮದ ವಿಡಿಯೋನ ಹಾಕ್ತೀನಿ. ದಯವಿಟ್ಟು ಹೊಸದಾಗಿ ಯಾರಾದರೂ ನಮ್ಮ ಚಾನಲ್ನ ನೋಡೋರಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮೆಲ್ಲ ವೀಡಿಯೋಸ್ನ ನೋಡಿ ನಮಗೆ ಸಪೋರ್ಟ್ ಮಾಡಿರಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ರೀ ಫ್ರೆಂಡ್ಸ್. ಅಲ್ಲಿ ತನಕ ನಿಮಗೆಲ್ಲ ನಮ್ಮ ಕಡೆಯಿಂದ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.